ಮತ್ತೆ ಲಾಸಿ ಬರಬಾರ್ದು. ಹಂಗೆ ಮಾಡ್ತೀನಿ. ಅಲ್ಲಿ ಇಲ್ಲಿ ಎಲ್ಲನ ಜೋಡಿಸಿದ್ದೀನಿ. ಬರಲಿ. ಅವಳು ಕಾಳಿ ಸರಿಯಾಗಿ ಸಿಕ್ಕಾಕಳಂಗೆ ಏನೋ ಒಂದು ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಅವಳು ಇಲ್ಲಿ ಬರಬೇಡ ಕಣಮ್ಮ, ಬೆಳೆ ಹಾಕಿದ್ದೀವಿ ಅಂತಂದರೆ ಇಲ್ಲಾಸಿನೇ ಬರ್ತಾಳೆ. ಇಲ್ಲಾಸಿನೇ ಬಂದರೆ ಅವಳಿಗೆ ಏನು ಮಾಡಬೇಕು, ಅವಳು ಇಲ್ಲಾಸಿ ಬರ್ತಾಳೆ ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅಲ್ಲಿಗೆಲ್ಲ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಬೇಡಪ್ಪ ಇಲ್ಲಿ ಬರೋದು ಬೇಡಪ್ಪ, ಇಲ್ಲಿ ಸವಾಸ ಇಲ್ಲಿ ಬರೋದು ಬೇಡ ಅಂತ ಅನ್ಕೋಬೇಕು. ಅದೃಷ್ಟ. ಆಮೇಲೆ ಮಾರಮಂಟಿನೂ ಅವರು ರಮೇಶ್ ಅಂಕಲ್ ಇಲ್ಲ ಹಸಿ ಓಡಾಡೋರು. ಆಮೇಲೆ ಯಾಕೆ ಬೇಕು ಹೇಳಿದಿನ ಹಳೇನೆ ಮರಮಂಟಿ ಗಂಡನಿಗೂ ಹೇಳಿದೀನಿ ಲಾಸಿ ಓಡಾಡಬೇಡಿ ಕಣ ಆಂಟಿ ಅಂತ. ನೀವು ಅಷ್ಟೇ, ಮಾಮನಿಗೂ ಹೇಳ್ತೀನಿ, ಅತ್ತೆಂಗೂ ಹೇಳ್ತೀನಿ. ಇನ್ಯಾರು ಬರಲ್ಲ. ಸುಮ್ಕಿರಿ, ಯಾರನ್ನ ಬಂದರೆ ಹೇಳೋಕ್ಕಾಗುತ್ತೆ, ಇಲ್ಲೇ ಇರ್ತೀವಲ್ಲ. ಬರಲಿ ಲಾಸಿನ. ನನ್ನ ಹತ್ರನೇ ಎಷ್ಟು ವಾದ ಮಾಡಕ್ಕೆ ಬರ್ತಾಳೆ. ಸರಿಯಾಗಿ ಮಾಡ್ಬೇಕು ಇವಳಿಗೆ. ಓಡಾಡ್ಬೋದು, ಯಾರ ಜಮೀನಾಗ ಯಾರು ಬೇಕಾದ್ರೂ ಓಡಾಡ್ಬೋದು ಅಂತ ವಾದ ಮಾಡ್ತಾವಳೆ. ಚಪ್ಪಲಿ ಹಾಕ್ಯಂಬತ್ತಾಳಲ್ಲ, ಅದೇನು ಕಾಲಿಗೆ ಒಕ್ಕಳುತ್ತ. ಅವಳ ಚಪ್ಪಲಿ ನೋಡಿದಿನ ತಗ, ಬ್ರೆಡ್ ಅಂತವು ಬರ್ತಾವಲ್ಲ ಥರ ಸ್ಮೂತಾಗೆ, ಆ ಥರ ಅವಳು ಹಾಕೊಂಬೋದು ನೋಡಿದ್ದೀನಿ. ಎಂಥ ಚಪ್ಪಲಿ ಹಾಕೊಂಡ್ರು ಸರಿಯಾಗಿ ಇಟ್ಕೊಳ್ಳುತ್ತೆ. ಒಂತಾಗ ಇನ್ನೊಂತಾಗ ಇಟ್ಕೊಂಡ್ಮೇಲೆ ಇನ್ನೊಂತಾಗಾದ್ರೆ ಕಲ್ಲಿಂದಲ್ಲಿವರೆಗೂ ಇದು ಮಾಡಿದ್ದೀನಿ. ಅವಳು ಇಲ್ಲೇ ಬೆಳೆ ತುಳ್ಕೊಂಡು ಇಲ್ಲೇ ಬರೋದು. ನೆನ್ನೆ ಇವತ್ತು ಬೆಳಗ್ಗೆನೂ ಬಂದ್ಲಲ್ಲ, ಇಲ್ಲ ಹಸಿನೇ ಬಂದ್ಲು. ಅದಕ್ಕೆ ಬರಬಾರ್ದು ಅಂತೇಳಿ ಸರಿಯಾಗಿ ಇದು ಮಾಡ್ತಾ ಇದ್ದೀನಿ. ಸರಿಯಾಗಿ ಅವಳಿಗೆ ಆಗಬೇಕು, ಇಲ್ಲಿ ಬರಲಿ. ನಾನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನೋಡು ಏನು ಇದನ್ನು ಮಾಡ್ತಾಳೆ. ಯಪ್ಪ 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 ಯಪ್ಪ, ಇವನು ಎಲ್ಲ ಕಾನೂನು ಗೊತ್ತಿರೋ ಥರ ಮಾತಾಡ್ತಾಳೆ. ಯಾರ ಜಮೀನಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತಾಳೆ. ಅದಕ್ಕೇ ನಾನು ಮಾಡೋಣ, ಕರ್ಸೋಣ ಅಧಿಕಾರಿಗಳನ್ನ, ಅದೇನು ಹೇಳ್ತಾರೆ ನೋಡೋಣ ಅಂತ. ಕಂಪ್ಲೇಂಟ್ ಮಾಡೋಣ. ನಾವು ತಹಶೀಲ್ದಾರ್ನ ಕರೆಸ್ಬಿಟ್ಟು ಎಲ್ಲಿ ಓಡಾಡ್ಬೋದು ಏನು ಎತ್ತ ಅಂತ ಕೇಳ್ತೀನಿ. ಎಲ್ಲ ರೂಲ್ಸ್ ಇರುತ್ತೆ, ಅದು ಹೆಂಗೆ ಏನು ಎತ್ತ ಅಂತ. ಯಾರೂ ಅಡ್ಡಿ ಮಾಡೋಂಗಿಲ್ಲ, ಯಾರಲ್ದಾಗ ಯಾರು ಬೇಕಾದರೂ ಓಡಾಡ್ಬೋದು ಅಂತಾಳೆ. ಓಡಾಡಕ್ಕೆ ಅದು ಹೆಂಗೆ ಎಲ್ಲರೂ ಅಧಿಕಾರ ಕೊಟ್ಬಿಡ್ತಾರೆ. ಅಣ್ಣ ತಮ್ಮಂದ್ರಿಗ ನಮ್ಮಪ್ಪರು ಒಂದು 5 ಜನ ಅಣ್ಣ ತಮ್ಮಂದ್ರಾಗ್ಯಾರೆ ಅಂತಂದರೆ ಅಣ್ಣ ತಮ್ಮಗಳು ಯಾರು ಜಮೀನಲ್ಲಿ ಬೇಕಾದರೂ ಓಡಾಡ್ಬೋದು. ಓಡಾಡೋದಕ್ಕಾಗಲಿ ಏನಾನ ಏರೋದಕ್ಕಾಗಲಿ ಯಾವುದಕ್ಕೂ ಅಡ್ಡಿ ಮಾಡೋ ಆಗಿಲ್ಲ. ಅವರು ನಮಗೂ ಯಾವ ರೀತಿ ಅವ್ರಿಗೂ ನಮಗೂ ಯಾವುದು ಸಂಬಂಧ ಇಲ್ಲ. ನಾವು ಅವರು ಏನು ಅಣ್ಣ ತಮ್ಮಂದ್ರಲ್ಲ, ಏನಿಲ್ಲ. ಅದ್ಯಾಕೆ ಬಿಡ್ಬೇಕಂತೆ? ಅದ್ಯಾಕೆ ಈಗ ಓಡಾಡೋದಕ್ಕೆ ಬೇಡ ಅನ್ನೋದಿಲ್ಲ, ಏನು ಜಾಗನೆಲ್ಲ ಎತ್ಕೊಂಡು ಹೋಗೋದಿಲ್ಲ. ಯಾಕೆ ಬೆಳೆ ತುಳ್ಕೊಂಡು ಬೆಳೆ ಇಟ್ಟಿರೋದ್ರಾಗೆಲ್ಲ ಓಡಾಡ್ಕೊಂಡಿರ್ಬೇಕು? ಗೊತ್ತಾಗಲ್ವಾ ಬೆಳೆ ಇಟ್ಟಿರೋದು? ಬಂದು ನೆನ್ನೆ ಒಂದು 5-6 ಹಸಿರು ಗಿಡ ತುಳ್ಕೊಂಬಂದವಳೆ. ಅವೆಲ್ಲ ಮೂರ್ಕೊಬಿಟ್ಟವಿ. ಅದಕ್ಕೆ ಏನೋ ಬಿಡತ್ತ, ಬಂದ್ರು ಬರಲಿ, ಏನು ಮಾಡ್ತಾಳ ಅವಳು ಅಂತ ನಾವು ಅಂದ್ಕೊಂಡಿದ್ರೆ ಎಲ್ಲ ತುಳ್ಕೊಂಬಂದವಳೆ. ಅದಕ್ಕೆ ಮತ್ತೆ ಇವತ್ತು ಸರಿಯಾಗಿ ಮಾಡಿದೀನಿ ತಗ. ಸರಿಯಾಗಿ ಕಾಲಿಗೆ ಒಕ್ಕಬೇಕು. ನಂಗೆ ಮಾಡಿದೀನಿ ಅಂದರೆ ಹಂಗೆ ಮಾಡವಳೆ ಅಂದರೆ ಸರಿಯಾಗಿ ಮಾಡ್ತಾ ಇದೀಯ ಅದೃಷ್ಟ. ಮಾರಮಂಟಿಗೂ ಮಾರಮಂಟಿ ಗಂಡು ಇನ್ನೊಂದ್ಸತಿ ಹೇಳ್ಬಿಡಮ್ಮ, ಯಾಕಂದ್ರೆ ಪಾಪ ಓಡಾಡ್ಕೊಂಡಿದ್ದು ಬಿಡ್ತಾರೆ. ಅವಳಿ ಮಾಡೋಕ್ಕೋಗಿ ಅವ್ರಿಗೆ ಏನಾದರೂ ತೊಂದರೆ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ಅದೃಷ್ಟ. ಏನು ಸೂಜಿ ಸಿಕ್ಸಿದ್ಯಾ? ನೋಡಿ, ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡೋದು ಬೇಡ. ನಡಿ, ಅಲ್ಲಿ ಹೇಳೋಣ ಮಾರಮ್ಮಂಟಿಗೆ. ಮಾರಮಂಟಿ ನಿಂತ್ಕ, ಮಾರಮಂಟಿ ನಿಂತ್ಕ, ಇಲ್ಲಿ ಹೋಗಿ ಇಲ್ಲಾಸಿ ಹೋಗು. ನಮಗೆ ಗೊತ್ತಾಗ್ತೈತೆ ಅದು ಎಲ್ಲಿ ಏನು ಎತ್ತ ಅಂತೇಳಿ ಹೇಳಿದ್ದೀನಿ. ಅವ್ರಿಗೇನು ಒಂದ್ಸತಿ ಹೇಳಿದ್ರೆ ಸಾಕು, ಮಾರಮಂಟಿಗೆ ಇಂಥ ಸಾಲು ಇಂಥ ಇದ್ರಾಗ ಹಿಂಗೆ ಅಂತ ನೋಡ್ಕೊಂಡು ಹೋಗ್ರಿ ಅಂತಂದರೆ ನೋಡ್ಕೊಂಡು ಹೋಗ್ತಾರೆ ಅವರೆಲ್ಲ. ಬರಲೇಬೇಡ್ರಿ, ಏನು ಇವತ್ತೇನು ಇಲ್ಲೇನಂತ ಕೆಲಸ ಇಲ್ಲ, ಅಲ್ಲಿ ಹೆಸ್ರಿಗೆ ಬಿಡಿಸಿದ್ದಾಗೈತೆ, ಎಲ್ಲ ಆಗೈತೆ ಅಂತೀನಿ. ನೋಡ್ರಿ, ಹಂಗಲ್ಲ ಹೊಲ್ದಾಗೆಲ್ಲ ಓಡಾಡ್ತಾಳೇನೆ ಮಾರಮ್ಮ. ಬರ್ಲಿ ತಡಿಯೇ. ಅಬ್ಬಬ್ಬಬ್ಬಬ್ಬಬ್ಬ, ಏನೋ ಅಂತ್ಕೊಬಿಟ್ಟವಳು ಅವಳು. ಸುಮ್ಮನೆ ಆಗ್ಬಿಡ್ತಾಳೆ ಅಂತ ತಿಳ್ಕೊಬಿಟ್ಟವಳೆ. ಅಯ್ಯೋ ಅದೃಷ್ಟಮ್ಮ ಹೇಳ್ತು, ಅಲ್ಲ ಕಣೆ ಓಡಾಡಬೇಡ ಕಣೆ, ಇಲ್ಲಿ ಬೆಳೆ ಹಾಕಿದೀವಿ ಅಂತಂದ್ರೆ ಕಾನೂನು ಐತಿ, ಯಾರು ಬೇಕಾದ್ರೂ ಓಡಾಡ್ಬೋದು, ಯಾರು ಹೊಲ್ದಾಗ ಬೇಕಾದ್ರೂ ಯಾರು ಬೇಕಾದ್ರೂ ಓಡಾಡ್ಬೋದು ಅಂತಾಳೆ. ಹಿಂಗು ಅಂದ್ರೆ ಯಾರು ಸುಮ್ಕಿರ್ತಾರೆ ಹೇಳು? ಯಾರೋ ಸುಮ್ಕಿರಲ್ಲ. ಅದಕ್ಕೇನೆ ಅದೃಷ್ಟಮ್ಮ ತಾಡಿ ಸರಿಯಾಗಿ ಮಾಡ್ತೀನಿ ಅವಳಿಗೆ ಅಂತ ಹೇಳ್ತಿತ್ತು. ಅಲ್ಲ ಅವಳಲ್ಲ ಹೇಳ್ದಂಗೆಲ್ಲ ಇಲ್ಲಸಿನೇ ಬತ್ತಾವಳಲ್ಲ ಸೌಡಕಾಯ. ಎಡಗ್ರಾಚಾರ ಅವಳಿಗೆ ಏನಾನ, ಅವಳು ಏನ ಅಂದ್ಕೊಬಿಟ್ಟವಳೆ. ಸೌಡಮ್ಮ ಅಂದ್ರೆ ಏನ ಅಂದ್ಕೊಬಿಟ್ಟವಳೆ. ಕಾಣತ್ತೆ ಸರಿಯಾಗಿ ಮಾಡಿದ್ದೀನಿ, ಸುಮ್ಮನಿರು. ಅವಳು ಬರಲಿ, ಎಲ್ಲಸಿನೇ ಬರೋದು. ಅದಕ್ಕೆ ಸರಿಯಾಗಿ ನಾನು ಅಲ್ಲಿ ಏನೋ ಒಂದು ಮಾಡಿದ್ದೀನಿ. ಅದಾದ್ಮೇಲೆ ಅವಳಿಗೆ ಗೊತ್ತಾಗುತ್ತೆ. ಅತ್ಲಾಗ ಹೋಗ್ಬೇಡ್ರಿ ಮಾರಮಂಟಿ. ಅತ್ತೆ ಬಾಯಿಲ್ಲ, ಅಲ್ಲಿ ಹೋಗ್ಬೇಕಾರೆ ಹೋಗ್ತಾ ಹೇಳ್ತೀನಿ ಏನು ಮಾಡಿದ್ದೀನಿ ಏನು ಎತ್ತ ಅಂತ. ಬರಲಿ ಅವಳು, ಹೊಲ್ದಾಗ ಕಾಲಿಕ್ಕಲಿ. ಮತ್ತೆ ಅಂತಾರಿಗೆಲ್ಲ ಸರಿಯಾಗಿ ಮಾಡಿದ್ರೇನೆ ಮತ್ತೆ. ನೋಡಮ್ಮ ಇವಡ್ದು ಇರುವಾಗ ಹೆಂಗೆ ಮಾತಾಡ್ತಾಳೆ ಅದೃಷ್ಟಮ್ಮ. ಹಂಗೇನೆ ಅಬ್ಬಬ್ಬ ಗಿಡ್ಡಮ್ಗಿನ ಒಂದಿಟ್ಟು ಮುಂದಮ್ಮ. ಅಮ್ಮ ನೋಡಿದ್ಮೇಲೆ ಮಗಳು ನೀನು ಯಾಕೆ ನೋಡ್ಬೇಕು? ಆಮೇಲೆ ಮರಮ್ಮ ರಮೇಶಪ್ಪು ಏಳು, ಆಮೇಲೆ ಯಾಕೆ ಬೇಕಮ್ಮ ತಾಯಿ? ಅಲ್ಲಾಸಿ ಹೋಗಿ ಆಮೇಲೆ ಓಟುನು ಯಾತನ ಹಾಕ್ಕೊಂಡು ಆಮೇಲೆ ಯಾಕೆ ಬೇಕು ಯಾತ ಮಾಡೇಳ ಅದೇನೇ ಅದೃಷ್ಟಮ್ಮ ನೀನು ಏನೋ ಮಾಡಿದ್ಯಾ.
ಹೇಳಿದ್ದೀನಿ ಹೇಳಿ ಮಾಡಮ್ಮ ಅಂಟಿ ಕೊಟ್ಟೆ ಹೋಗಲ್ಲ ಅವ್ರಿಂದ ನಿಮಗೆಲ್ಲ ಬದುಕು ಮುಗ್ದೈತೆ ನಾವೇನು ಹೋಗಲ್ಲ ಓಡಾಡಿ ಬಂದು ಓಡಾಡ್ಲಿ ಸರಿಯಾಗಿ ಆವತ್ತು ಸುಮ್ಕಿರು ನನಗೆ ಗೊತ್ತೈತೆ ಆ ಜಾಗದಾಗ ಏನು ಮಾಡಿದ್ದೀನಿ ಅಂತ ಆಮೇಲೆ ಎಲ್ಲ ನಾನು ಬಂದು ತಕ್ಕಂತೀನಿ ನಮ್ಗೇನು ಆಗಲ್ಲ ಸುಮ್ಕಿರತ್ತೆ. ಮತ್ತೆ ಹಂಗೆ ಮಾತಾಡ್ದಾರ್ಗೆ ಸರಿಯಾಗಿ ಮಾಡ್ಬೇಕಣಮ್ಮ. ನಾವು ಸುಮ್ಮನೆ ಇದ್ದಷ್ಟು ಅಷ್ಟೇ. ಅವರು ಇನ್ನೂ ಸದ್ರ ತಗೊಂತಾರೆ, ಏನು ಬಿಡು ಇವ್ರೇನು ಮಾಡ್ತಾರೆ ಅಂತ. ಅಲ್ಲ ಹುಡುಗಿಗೇನೆ ಅಷ್ಟೊಂದು ಇರ್ಬೇಕಂತಂದ್ರೆ ನಮ್ಮ ಅದೃಷ್ಟನ್ಗಿನ್ನ ಎಷ್ಟು ಇರಬೇಡ. ಅದೇ ಅಪ್ಪ ಹಂಗೆ ಮಾತಾಡಿಳು ಪಾಪ. ನಾನು ಬಿಡ, ನಾನು ಓಡಾಡೋದೇನೆ, ನಾನು ಇಲ್ಲಾಸಿನೇ ಓಡಾಡೋದು. ಏನು ಮಾಡ್ತೀಯ ಅಂತ ಹೇಳಿ ಹಂಗೆ ಮಾತಾಡ್ತಾಳೆ. ನಾನು ಇಲ್ಲಾಸಿನೇ ಓಡಾಡೋದು. ನೀನು ಏನು ಮಾಡ್ತೀಯ ಮಾಡು ನೋಡ ನೀನು ಅಂತ ಕೇಳ್ತಾಳೆ. ಓಡಾಡೋಕ್ಕೆ ಓಡಾಡ್ಬೋದು, ಯಾರು ಹೊಲ್ದಾಗ ಬೇಕಾದ್ರೂ ಓಡಾಡ್ಬೋದು ಅಂತಾಳೆ. ಏನು ಜೋರು ಮಾಡ್ತಾಳೆ. 4-5 ಗಿಡ ಮೆಣಸಿನ ಗಿಡ ತುಳ್ಕೊಂಬಂದವಳಲ್ಲ, ಒಂದೊಂದು ಕೆಜಿ ಹಸ್ರುಗಾಯಿ ಬಿಡೋದು ಒಂದೊಂದು ಹಸ್ರುಗಾಯಿ ಗಿಡದಾಗಿ. ಹಂಗಲ್ಲ ಅಂದ್ರೆ ಒಂದು ಅರ್ಧ ಕೆಜಿ ಆದರೂ ಹಸ್ರುಗಾಯಿ ಬಿಡವು ಅಂತದ್ರಾಗ ಅವನ್ನೇ ಇದು ಮಾಡಿಳಲ್ಲ. 4 ಗಿಡ 3 ಹಾಕ್ಯವಳಮ್ಮ. ಇವಾಗ ಹಂಗೆ ಬರುತ್ತೆ. ಹಸ್ರುಗಾಯಿ ಯೋಸಂದಂಗೆ ಜಗ್ಗಿಡ್ದಿತ್ತು ಅಂತ ಗಿಡನೇ ಕಾಲಕ್ಕೆ ತುಳಿದು 3 ಹಾಕ್ಯವಳಲ್ಲ. ಅವಳು ಓಡಾಡ್ಲಿ, ಬದಿನಾಗ ಓಡಾಡಬೇಕು. ಮಾತಾಡ್ಲಿ ಮರಮಟ್ಟಿ ಸರಿಯಾಗಿ ಮಾಡಿದ್ದೀನಿ ಸುಮ್ಕಿರು. ಆಗ್ಲೆಲ್ಲ ಏನು ಹಂಗೆ ಅವಾಗ ಯಾರೋ ಬೋರ್ ಪಾಯಿಂಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ನೋಡ್ಕೊಂಡು ಹೋಗಕ್ಕೆ ಒಂದು ಪಟ್ಟು ಬಂದ್ಲು. ಅವಾಗಿಂದ ಎಷ್ಟು ಪಟ್ಟು ಬಂದು ಓಡಾಡೋಳು ಗೊತ್ತೇ ಇಲ್ಲಿ. ಒಬ್ಬ ನಾನಾಗತ್ತಿಗೆ ಸುಮ್ಕಿದ್ದೀನಿ. ಅದಕ್ಕೆ ಇಲ್ಲ ಅವಳು ಇಲ್ಲಾಸಿ ಬರಬಾರ್ದು ಅಂತ ಸರಿಯಾಗಿ ಮಾಡ್ತಾಯಿದ್ದೀನಿ. ತಿರುಗಿ ಎದ್ದಾಳಬಾರ್ದು. ಏನಂತ ತಿಳ್ಕೊಬಿಟ್ಟವಳೆ. ಇಲ್ಲಿ ಯಾರು ಸುಮ್ಮನೆ ಆಗ್ಬಿಡ್ತಾರೆ, ಅವಳು ಮಾತಾಡ್ದಿಟ್ಕೆ ಅಂತ ಸುಮ್ಮನೆ ಆಗ್ಯವಳೆ. ಯಾರು ಸುಮ್ಮನಾಗಲ್ಲ. ಏನಂಗೆ ಹೆಂಗೆ ಮಾತಾಡ್ತಾಳೆ. ನಾ ಬಿಡು ಮಾತಾಡಬಾರ್ದು ಯಾಕೆ ಮಾತಾಡಬೇಕು ಅಂತ ಹೇಳಿ ನಾನು ಸುಮ್ಮನಿದ್ದೀನಿ. ಓಡಾಡೋದಕ್ಕೆಲ್ಲ ಇವುಗಳಪ್ಪ ಏನು ಜಾಗನೆಲ್ಲ ಓದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಸರಿಯಾಗಿ ಮಾಡಿದೆ ಬಿಡೋ ಅದೃಷ್ಟ. ಮತ್ತೆ ಅವಳಿನ್ನ ಹುಟ್ಟವಾಗ ನೆನೆಸ್ಕೋಬೇಕು. ಹಂಗೆ ನೆನೆಸ್ಕೊಂಡು ಅವಳು ಬರ್ಬೇಕಿಲ್ಲ ಆಸಿನ. ಮತ್ತಿನ್ಯಾವತ್ತು ಬೋರ್ಬಾರ್ದಿಲ್ಲ, ಆಸಿ ಬೋರಕ್ಕೆ ಹೆದರಿಕೆಬೇಕು ಅವಳು. ನೋಡ್ಕೊಂಡು ಓಡಾಡ್ರಿ. ನನಗೆ ಅವ್ರಿಗೆ ಮಾಡಕ್ಕೆ ಹೋಗಿ ನಿಮ್ಗೆಲ್ಲಿ ನಮ್ಮ ಮೇಲೆ ಎಡವಟ್ಟಾಗುತ್ತೋ ಅಂಬೋದು ಮರಮಂಟಿ ಭಯ. ಅಪ್ಪಗೆ ಹೇಳು ಅಲ್ಲಿ ಗೊತ್ತಿದಂಗೆನೆ. ಆಮೇಲೆ ಯಾಕೆ ಬೇಕು, ಆಮೇಲೆ ನಾವು ಅವ್ರಿಗೆ ಮಾಡಕ್ಕೆ ಹೋಗಿ ನಮಗೆ ಆದರೆ ಅಮ್ಮಂಗೆ ನನಗೆ ಯಾರಿಗೇನು ಆಗಲ್ಲ ಸುಮ್ಕಿರು. ಇಲ್ಲಿ ಯಾರು ಬರಲ್ಲ, ಬೇರೆ ಯಾರು ಬರಲ್ಲ. ಬೆಳೆ ಇಕ್ಕವ್ರೆ ಬಟ್ ಅವರೆಲ್ಲ ತರಕಾರಿ ಬೆಳೀತಾರೆ ಅಂತ ಕುರಿಯಾರಾಗಲಿ ದನ ಕರಿನಾರಾಗಲಿ ಯಾರು ಬರಲ್ಲ ಇಲ್ಲಿ. ಯಾಕೆ ಹೇಳು, ಬೆಳೆ ಐತೆ ಹೊಲ್ದಾಗ. ಬೆಳೆ ಇದ್ದಾಗ ಕುರಿ ಅಂತವ್ ಯಾರು ಹೊಡ್ಕೊಂಬರಲ್ಲ. ಎಲ್ಲ ಆ ಕಡೆಯಿಂದ ಆ ಕಡೆನೇ ಕಣಪ್ಪ. ನಮ್ಮ ಹೊಲ್ದ ಕಡೆಗೆ ಯಾರು ಇಲ್ಲಿ ಹೊಡ್ಕೊಂಬರಲ್ಲ. ಸುಮ್ಮನೆ ಅದಕ್ಕೆ ಮತ್ತೆ ತಂತಿ ಬೇಲಿ ಮಾಡಿಸು ಅಂತ ಹೇಳಿ ಹೇಳೋದು. ನೀನು ತಡಿ ಅಂತೀಯ ಮಾಡಿಸ್ಬೇಕು. ಸುಮ್ಮನೆ ನಮ್ಮ ಶಿಸ್ತಿಗೆ ಸರಿಯಾಗಿ ಎಲ್ಲ ತಂತಿ ಬೆಲೆ ಮಾಡ್ಕೊಬಿಟ್ರೆ ಯಾವುದು ಇರಲ್ಲ, ಯಾರು ಬರಲ್ಲ. ಎಲ್ಲ ಫುಲ್ ತಂತಿ ಬೆಲೆ ಮಾಡಿಬಿಟ್ಟು ಎಲ್ಲ ಅದನ್ನು ಮಾಡ್ಬೇಕಮ್ಮ. ಮಾಡಂತಡಿ. ದೊಡ್ಡ ಗಿಡ್ಡ ಎಲ್ಲ ನೋಡ್ಕೊಂಡು ಮಾಡೋಕ್ಕಾಗುತ್ತೆ. ತಂತಿ ಬೆಲೆ ಮಾಡಿಸ್ಬಿಟ್ಟು ಅಷ್ಟಾಗ ಯಾವುದು ಇರಲ್ಲ. ಅಪ್ಪ ಅಲ್ಲೇ ನಮ್ಮ ಗುಡ್ಲು ತಗಳಿಂದಲೇ ಹೋಗ್ಬೇಕು. ಅಲ್ಲೊಂದು ಬಾಗಿಲು ಮಾಡಿ ಬೀಗ ಹಾಕ್ಬಿಡ್ಬೇಕು. ಎಲ್ಲ ಫುಲ್ ತಂತಿ ಬೇರೆ ಓಟುನು. ಇತ್ಲಾಗೆ ಯಾರು ಬರೋಕ್ಕಾಗಲ್ಲ. ಹಂಗೆ ಮಾಡ್ಬೇಕು. ದನ ಕರುಗಳು ಯಾರು ಬರಲ್ಲ. ಈಗ ಇಂಥವೇ ಅವನ ಮೋಹಿನಿ ಅಂತಾರು ಬರ್ತಾರಷ್ಟೇ. ಅದಕ್ಕೇನೆ ಅಂಥವ್ರಿಗೆಲ್ಲನ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವು ಸರಿಯಾಗಿ ಮಾಡ್ಬೇಕು ಹೇಳ್ತೀನಿ. ಏನು ಅಂತ ತಿಳ್ಕೊಬಿಟ್ಟಾಳೆ. ಹೆಂಗ ಬಿಡಕ್ಕೆ ನಮ್ಮ ಅದಷ್ಟು ಒಳ್ಳೆ ಐಡಿಯಾ ಮಾಡಿ ಕಾಲಿಗೆ ಸುಚ್ಚೋ ಥರ ಏನೋ ಒಂದು ಐಡಿಯಾ ಮಾಡಿ ನಾನು ಇಲ್ಲೆಲ್ಲ ಮಾಡಿದ್ದೀನಿ. ಮೋಹಿನಿ ಇಲ್ಲಿ ಓಡಾಡಬೇಡ ಅಂದ್ರೂ ಓಡಾಡ್ತಾಳೆ. ಬೆಳೆ ಎಲ್ಲ ತುಳ್ಕೊಂಡು ಹಸ್ರುಗಾಯಿ ಗಿಡ 4 ಮುರಿದು ಹಾಕವಳೆ. ಅದಕ್ಕೇ ನಾನೊಂದು ಐಡಿಯಾ ಮಾಡಿಬಿಟ್ಟು ಮಾಡಿದ್ದೀನಿ. ಗುಂಡನೂ ನಮ್ಮ ಅತ್ತೆ ಏನು ಹೇಳ್ತಾ ಇದ್ದಾರೆ, ಆಮೇಲೆ ಏನಾದರೂ ಮರಮಂಟಿ ಬೇರೆಯವರೆಲ್ಲ ಓಡಾಡ್ತಿರ್ತಾರೆ ಅಂತ ಯಾರು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವಳು ಬರ್ತಾಳೆ. ಇಲ್ಲಾಸಿನೇ ಅದೇ ಬೇಕಲ್ಲಿ ಓಡಾಡ್ತಾಳೆ. ಅವಳು ಬರೋ ಜಾಗದಲ್ಲಿ ಸರಿಯಾಗಿ ಮಾಡಿದ್ದೀನಿ. ಸರಿಯಾಗಿ ಆಗುತ್ತೆ. ನೋಡ್ತಾ ಇದ್ದೀನಿ ಅನ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.